ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ನುಗ್ಗೆಕಾಯಿಯಿಂದ ಮಾಡುವಂಥ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಸೊ ನುಗ್ಗೆಕಾಯಿ ತುಂಬ ಒಳ್ಳೆಯದು, ಹೆಲ್ತ್ ವೈಸು ತುಂಬ ಒಳ್ಳೆಯದು. ಇದ್ರ ಸಾಂಬಾರು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ, ಬಟ್ ಡಿಫ್ರೆಂಟ್ ಟೈಪಲ್ಲಿ ಮಾಡ್ತಾರೆ. ಸೊ ನಾನು ಮಾಡೋ ಟೈಪ್ನ ನಾನು ಇವತ್ತು ಶೇರ್ ಮಾಡ್ಕೊತಿದ್ದೀನಿ. ಸೊ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಇಲ್ಲಿ ನಾನು ಅರ್ಧ ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ಸೊ ತೊಗರಿಬೇಳೆನ ಚೆನ್ನಾಗಿ ತೊಳೆದುಬಿಟ್ಟು ಕುಕ್ಕರಲ್ಲಿ ಹಾಕ್ತಿದ್ದೀನಿ. ಇದ್ರ ಜೊತೆಗೆ ಈರುಳ್ಳಿ ಮತ್ತು ಟೊಮೊಟೊ ಕೂಡ ಹೆಚ್ಕೊಂಡ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೋಬೇಕು. ಸೊ ನಾನಿಲ್ಲಿ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಹಾಗಾಗ್ಬಿಟ್ಟು ಅರ್ಧ ಈರುಳ್ಳಿ ಮಾತ್ರ ಹೆಚ್ಚಿಬಿಟ್ಟು ಇಲ್ಲಿ ಬೇಯಕ್ಕೆ ಸೇರಿಸ್ತಿದ್ದೀನಿ ಬೇಳೆ ಜೊತೆ. ಇನ್ನು ಅರ್ಧ ಈರುಳ್ಳಿನ ಒಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡು ಇದನ್ನು ಒಗ್ಗರಣೆಗೆ ಯೂಸ್ ಮಾಡ್ತೀನಿ. ಸೊ ಒಗ್ಗರಣೆ ಹಾಕ್ಬಿಟ್ಟು ನುಗ್ಗೆಕಾಯಿ ಬೇಯಿಸ್ಕೋಬೇಕು. ಸೊ ಹಾಗಾಗಿ ಅದನ್ನು ಒಗ್ಗರಣೆಗೆ ಯೂಸ್ ಮಾಡ್ತೀನಿ. ಇನ್ನು ಅರ್ಧ ಈರುಳ್ಳಿನ ಕುಕ್ಕರಲ್ಲಿ ಬೇಯಿಸ್ಕೊತೀನಿ ಬೇಳೆ ಜೊತೆ. ಸಣ್ಣ ಸಣ್ಣ ಈರುಳ್ಳಿ ಇದ್ದರೆ 2 ಈರುಳ್ಳಿ ಯೂಸ್ ಮಾಡಿ. ಸೊ ದಪ್ಪ ಇರೋದಕ್ಕೆ ನಾನು ಒಂದು ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಮತ್ತು ಇಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ. ಸೊ 2 ಟೊಮೊಟೊನೂ ಅಷ್ಟೇ ಇದನ್ನು ಅಂದರೆ ಒಂದು ಮೀಡಿಯಮ್ ಸೈಜ್ಗೆ ಹೆಚ್ಕೊಂಡ್ಬಿಟ್ಟು ಇದನ್ನು ಕೂಡ ಬೇಳೆ ಜೊತೆ ಹಾಕಿ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಸೀಡ್ಲೆಸ್ ಟೊಮೊಟೊ ಯೂಸ್ ಮಾಡ್ತಿದ್ದೀನಿ. ಸೊ ಹಾಗಾಗಿ 2 ಯೂಸ್ ಮಾಡ್ತಿದ್ದೀನಿ. ಅಕಸ್ಮಾತ್ ನೀವು ನಾಟಿ ಯೂಸ್ ಮಾಡೋದಾದ್ರೆ ಹುಳಿ ಇರುತ್ತೆ, 1 ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಅದು ಹುಣಸೆಹಣ್ಣು ಕಮ್ಮಿ ಮಾಡಬೇಕಾಗತ್ತೆ. ಅವಾಗ ನಾನು ಇದ್ರ ಜೊತೆ ಹುಣಸೆಹಣ್ಣು ಕೂಡ ಆ್ಯಡ್ ಮಾಡಿಕೊಂಡು ಸಾರಿಗೆ ಆ್ಯಡ್ ಮಾಡ್ತೀನಿ. ನೋಡಿ, ಈಗ ಹೆಚ್ಚಿದ್ದ ಈರುಳ್ಳಿ ಮತ್ತು ಟೊಮೊಟೊ ಎರಡನ್ನೂ ಅದ್ರ ಜೊತೆ ಹಾಕಿದೆ ಬೇಳೆ ಜೊತೆ. ಅದ್ರ ಜೊತೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಹಾಕ್ಬಿಟ್ಟು ಇಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಲೀಟ್ರಷ್ಟು ನೀರು ಸೇರಿಸ್ಕೊಂಬಿಟ್ಟು ಇದನ್ನು ಅಂದರೆ ಬೇಳೆ ಚೆನ್ನಾಗಿ ನುಣ್ಣಗೆ ಬೇಯಬೇಕು, ಆ ಥರ ಬೇಯಿಸ್ಕೋಬೇಕು. ಸೊ 2 ರಿಂದ 3 ವಿಷಲ್ಲು ಕೂಗಿಸ್ಕೊಳ್ತೀನಿ ಇದನ್ನು. ಇದು ಬೇಳೆ ಬೇಯೋ ಟೈಮ್ಗೆ ನಾನು ನುಗ್ಗೆಕಾಯಿ ಕೂಡ ಹೆಚ್ಕೊಂಡು ನುಗ್ಗೆಕಾಯಿ ಕೂಡ ಬೇಯಿಸ್ಕೊಂಬಿಡೋಣ. ಸೊ ನುಗ್ಗೆಕಾಯಿನ ತೊಳೆದಿಟ್ಕೊಂಡಿದ್ದೆ. ಸೊ ಇದನ್ನು ಕೂಡ ಒಂದು ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೊತಿದ್ದೀನಿ. ಕೆಲವರು ನುಗ್ಗೆಕಾಯಿ ಕಟ್ ಮಾಡ್ಬೇಕಾದ್ರೆ ಇದ್ರದ್ದು ಮೇಲ್ಗಡೆದು ಸ್ವಲ್ಪ ಸಿಪ್ಪೆ ಕೂಡ ತಕ್ಕೊಂತಾರೆ, ಬಟ್ ನಾನೇನು ತೆಗಿಯಲ್ಲ. ಯಾಕೆಂದರೆ ಇದು ಬೇಯ್ತಾ ಓಪನ್ ಆಗಿಬಿಡುತ್ತೆ ಸಿಪ್ಪೆ ತೆಗೆದ್ರೆ. ಸೊ ಹಾಗಾಗಿ ಆ ಥರ ಆಗಬಾರ್ದು, ಅಂದರೆ ಪೀಸಸ್ ಆಸ್ ಇಟ್ ಈಸ್ ಹಾಗೆ ಇರಲಿ ಸಾಂಬಾರಲ್ಲಿ ಅಂತ ನಾನು ಸಿಪ್ಪೆ ತೆಗಿಯಲ್ಲ, ಹಂಗೇ ಕಟ್ ಮಾಡ್ಕೊತೀನಿ. ನೋಡಿ, ಈಗ ಅದನ್ನ ಹೆಚ್ಚಿದ್ದಾಯಿತು. ಈಗ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕಿ, ನೆಕ್ಸ್ಟ್ ಒಂದು 2 ಒಣಮೆಣಸಿನ್ಕಾಯಿ ಮುರಿದು ಹಾಕಿದ್ದೀನಿ, ಮತ್ತು ಅದ್ರ ಜೊತೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ಮತ್ತು ಇನ್ನು ಒಂದು ಈರುಳ್ಳಿನ ಹೆಚ್ಕೊಂಡಿಟ್ಟಿದ್ನಲ್ಲ ಅದನ್ನು ಕೂಡ ಸೇರಿಸ್ಬಿಟ್ಟು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡೆ ಇದನ್ನ. ಈಗ 2 ಮಿನಿಟ್ಸ್ ಫ್ರೈ ಆದಮೇಲೆ ಈಗ ನುಗ್ಗೆಕಾಯಿ ಸೇರಿಸ್ಕೊತಿದ್ದೀನಿ. ಆ ನುಗ್ಗೆಕಾಯಿನ ಎಣ್ಣೆಯಲ್ಲಿ ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ನೀರು ಆ್ಯಡ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ, ನುಗ್ಗೆಕಾಯಿನ ಅದರ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ ಮತ್ತು ಬೇಗನೂ ಬೇಯುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಒಂದು 3 ಮಿನಿಟ್ಸ್ ಬೇಯಿಸ್ಕೊಂಡು ಆದಮೇಲೆ ಇದಕ್ಕೆ ನೀರು ಆ್ಯಡ್ ಮಾಡ್ತಿದ್ದೀನಿ. ನೀರನ್ನು ಅಷ್ಟೇ ಇಲ್ಲಿ 1-1.5 ಕಪ್ಪಷ್ಟು ನೀರು ಆ್ಯಡ್ ಮಾಡಿದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ಹಾಕಿಬಿಟ್ಟು ಇದನ್ನು ಬೇಯಕ್ಕಿಡ್ತೀನಿ, ಅಂದರೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಕ್ಬಿಟ್ಟಿದ್ದೀನಿ. ನೋಡಿ, ಇಲ್ಲಿ ಮಸಾಲೆಗೆ ಸಾರಿನ ಸಾಂಬಾರು ಮಸಾಲೆಗೆ ನಾನು ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಮತ್ತೊಂದು 1/4 ಕಪ್ಪು ತೆಂಗಿನ ತುರಿ, 2 ಸ್ಪೂನಷ್ಟು ಸಾಂಬಾರು ಪೌಡರು ಮತ್ತು 1 ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಸೊ ಇದನ್ನೆಲ್ಲದನ್ನು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕ್ಲೀನಾಗಿ ಕೈಯಲ್ಲೇ ಕಲಿಸ್ಕೊತೀನಿ. ಅಂದರೆ ಹುಣಸೆಹಣ್ಣು ನೀಟಾಗಿ ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಪ್ರೆಸ್ ಮಾಡಿ ಕಲಿಸ್ಕೊತೀನಿ. ಸೊ ನಿಮ್ಗೆ ಇದು ಬೇಡ ಅಂತ ಅನ್ಸಿದ್ರೆ ಬೇಕಾದ್ರೆ ಮಿಕ್ಸಿನಲ್ಲಿ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡ್ಬಿಟ್ರು ಮುಗಿದೋಗುತ್ತೆ. ಬಟ್ ನಾನು ಕೈಯಲ್ಲಿ ಕಲಿಸೋದು ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತ ಅನಿಸುತ್ತೆ, ಹಾಗಾಗಿ ನಾನು ಕೈಯಲ್ಲೇ ಕಲಿಸ್ಕೊತೀನಿ. ನೀವು ಮಿಕ್ಸಿ ಬೇಕಾದ್ರೆ ಅದ್ರ ಜೊತೆ ಒಂದು ಅರ್ಧ ಈರುಳ್ಳಿ ಹಾಕ್ಬಿಟ್ಟು ಕೂಡ ಮಿಕ್ಸಿ ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು 10-12 ನಿಮಿಷ ನಾನು ಬೇಯಿಸಿದ್ದೀನಿ ನುಗ್ಗೆಕಾಯಿನ. ಸೊ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ ಈಗ. ಸೊ ಬೆಂದಿರೋ ನುಗ್ಗೆಕಾಯಿ ಜೊತೆಗೆ ನಾನು ಬೇಳೆ ಬೇಯಿಸಿದ್ನಂದ್ರೆ ಬೇಳೆ ಮಾತ್ರ ತುಂಬ ಚೆನ್ನಾಗಿ ಬೇಯಬೇಕು, ನುಣ್ಣಗೆ ಬೆಂದ್ರೇ ಚೆನ್ನಾಗಿರೋದು. ಸೊ ಹಾಗಾಗಿ ಬೇಳೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅಂದರೆ ನಿಮ್ಗೆ ಅಕಸ್ಮಾತ್ ನೀರು ಕಮ್ಮಿ ಅಂತ ಅನ್ಸಿದ್ರೆ, ಅಂದರೆ ಬೇಳೆ ಒಳಗೆ ನೀರು ಜಾಸ್ತಿ ಇರ್ತಲ್ಲ ಇರ್ಬೋದು, ಅಥವಾ ನುಗ್ಗೆಕಾಯಿ ಬೆಂದಾಗ ಸ್ವಲ್ಪ ನೀರು ಕಮ್ಮಿ ಆಗಿದೆ ಅಂತ ಅನ್ಸಿದ್ರೆ ನೀರು ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ನಿಮ್ಗೆ ಎಷ್ಟು ಬೇಕೋ ತಿಕ್ನೆಸ್ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಅಷ್ಟೇ ಆ್ಯಡ್ ಮಾಡೀನಿ ಎಕ್ಸ್ಟ್ರಾ. ಮತ್ತು ಈಗ ಮಸಾಲೆ ಕಲಸಿಟ್ಟಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ. ಹೇಳಿದ್ನಲ್ಲ, ನಿಮ್ಮ ತಿಕ್ನೆಸ್ ನೋಡಿ ಹಾಕ್ಕೊಳ್ಳಿ, ಅಂದರೆ ತುಂಬ ತೆಳ್ಳಗೆ ಮಾಡಬಾರ್ದು, ತೆಳ್ಳಗೆ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ನೋಡಿ, ಎಲ್ಲ ಹಾಕಿ ಕಲಸಿದ್ದೀನಿ. ಇದ್ರ ಜೊತೆಗೆ ಇನ್ನು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊತೀನಿ. ಫಸ್ಟ್ ಒಂದು ಅರ್ಧ ಸ್ಪೂನ್ ಹಾಕಿ ಇಟ್ಟಿದ್ದೆ. ಸೊ ಅದ್ರ ಜೊತೆಗೆ ಮತ್ತೆ ಇನ್ನು ಸ್ವಲ್ಪ ಹಾಕಿಬಿಟ್ಟು ಅದರ ಟೇಸ್ಟ್ಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ಒಂದು 7 ರಿಂದ 8 ನಿಮಿಷ ಇದನ್ನು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಎತ್ತಿಡೋಣ. ನೋಡಿ, ಸಾಂಬಾರು ಕುದೀತಾ ಇದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡೋಣ. ಅಂದರೆ ಸಣ್ಣಗೆ ಹೆಚ್ಚಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತೀನಿ. ನೋಡಿ, ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ನುಗ್ಗೆಕಾಯಿ ಸಾಂಬಾರು.
ಈಗ ಈ ಸಾಂಬಾರು ನಿಮಗೆ ಮುದ್ದೆ ಜೊತೆನೂ ಸೂಪರಾಗಿರುತ್ತೆ ಮತ್ತು ಅನ್ನದ ಜೊತೆನೂ ಅಷ್ಟೇ ಚೆನ್ನಾಗಿರುತ್ತೆ. ನಾನಿವತ್ತು ಕೆಂಪಕ್ಕಿ ಅನ್ನ ಮಾಡಿದ್ದೀನಿ. ಸೊ ಕೆಂಪಕ್ಕಿ ಅನ್ನ ಪ್ಲಸ್ ನುಗ್ಗೆಕಾಯಿ ಸಾಂಬಾರು ದಿ ಬೆಸ್ಟ್ ಕಾಂಬಿನೇಷನ್ನು ಮತ್ತು ತುಂಬಾ ಹೆಲ್ದಿ ಕೂಡ ಹೌದು. ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.